ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹೆಚ್ಚು ಮಸಾಲೆ ಪದಾರ್ಥದ ಸೇವನೆಯಿಂದಾಗುವ ಮಲಬದ್ಧತೆಗೆ ಯಾವುದು ಉತ್ತಮ ಪರಿಹಾರವಾಗಿದೆ? ಆಪ್ಷನ್ಸ್ ಎ ಬೆಲ್ಲ, ಬಿ ಬಾಳೆಹಣ್ಣು, ಸಿ ಮಜ್ಜಿಗೆ, ಡಿ ಹಿಪ್ಪಲಿ. ಸರಿಯಾದ ಉತ್ತರ ಆಪ್ಷನ್ ಡಿ ಹಿಪ್ಪಲಿ. ಹೆಚ್ಚು ಮಸಾಲೆ ಪದಾರ್ಥದ ಸೇವನೆಯಿಂದ ಅಥವಾ ಆಹಾರ ಸರಿಯಾಗಿ ಜೀರ್ಣವಾಗದೆ ಕೆಲವೊಮ್ಮೆ ಮಲಬದ್ಧತೆ ಉಂಟಾಗುತ್ತದೆ. ಇದರಿಂದ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತದೆ. ಈ ಮಲಬದ್ಧತೆ ಸಮಸ್ಯೆಗೆ ಹಿಪ್ಪಲಿ ಉತ್ತಮವಾಗಿದೆ. ಹಿಪ್ಪಲಿಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. 2 ಚಿಟಿಕೆ ಹಿಪ್ಪಲಿ ಚೂರ್ಣ ಹಾಗೂ 1 ಚಮಚ ತ್ರಿಫಲ ಚೂರ್ಣವನ್ನು ಅರ್ಧ ಕಪ್ ಬಿಸಿ ನೀರಿಗೆ ಹಾಕಿಕೊಂಡು ಸೇವಿಸಿ. ಇದರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆಯಾಗುತ್ತದೆ. ಎರಡನೇ ಪ್ರಶ್ನೆ, ಲಿವರ್ ಅನ್ನು ಹೆಚ್ಚು ಹಾನಿಗೊಳಗಾಗಿಸುವ ಆಹಾರ ಪದಾರ್ಥ ಯಾವುದು? ಆಪ್ಷನ್ಸ್ ಎ ಕೆಂಪು ಮಾಂಸ, ಬಿ ಸಕ್ಕರೆ, ಸಿ ಉಪ್ಪು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಮ್ಮ ಯಕೃತ್ತು ಸಕ್ಕರೆಯನ್ನು ಕೊಬ್ಬಾಗಿ ಪರಿವರ್ತಿಸುತ್ತದೆ ಮತ್ತು ನಮ್ಮ ಯಕೃತ್ತಿನಲ್ಲಿ ಅತಿಯಾದ ಕೊಬ್ಬಿನ ಶೇಖರಣೆಯು ಆಲ್ಕೋಹಾಲ್ ಯುಕ್ತ ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆಗೆ ಕಾರಣವಾಗಬಹುದು. ಕೆಂಪು ಮಾಂಸವು ಪ್ರೋಟೀನ್ನಲ್ಲಿ ಸಮೃದ್ಧವಾಗಿರಬಹುದು, ಆದರೆ ಈ ಪ್ರೋಟೀನ್ ಅನ್ನು ಸುಲಭವಾಗಿ ಒಡೆಯಲು ಸಾಧ್ಯವಿಲ್ಲದ ಕಾರಣ ಯಕೃತ್ತಿನ ಮೇಲೆ ತೆರಿಗೆ ವಿಧಿಸಬಹುದು. ಇನ್ನು ಪ್ಯಾಕೇಜ್ ಮಾಡಿದ ಆಹಾರಗಳು ಮತ್ತು ಪೂರ್ವಸಿದ್ಧ ಸೂಪ್ಗಳು ಸೋಡಿಯಂ ತುಂಬಿರುತ್ತವೆ. ಇದು ನಮ್ಮ ಯಕೃತ್ತಿನಲ್ಲಿ ಹೆಚ್ಚುವರಿ ದ್ರವವನ್ನು ಉಳಿಸಿಕೊಳ್ಳಲು ಕಾರಣವಾಗುತ್ತದೆ ಮತ್ತು ಅದರ ಕಾರ್ಯಗಳನ್ನು ಪ್ರತಿಬಂಧಿಸುತ್ತದೆ. ಮೂರನೇ ಪ್ರಶ್ನೆ, ಯಾವ ರಸ್ತೆಯನ್ನು ಸ್ವರ್ಗಕ್ಕೆ ಹೋಗುವ ರಸ್ತೆ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಕಾರಕೋರಂ ಹೆದ್ದಾರಿ, ಬಿ ಚಿರಾಪುಂಜಿ ಹೆದ್ದಾರಿ, ಸಿ ಕಡಲೂರು ಹೆದ್ದಾರಿ, ಡಿ ಅರಕು ಹೆದ್ದಾರಿ. ಸರಿಯಾದ ಉತ್ತರ ಆಪ್ಷನ್ ಎ ಕಾರಕೋರಂ ಹೆದ್ದಾರಿ. ಕಾರಕೋರಂ ಹೆದ್ದಾರಿ ತನ್ನ ಅಸಾಧಾರಣ ನೈಸರ್ಗಿಕ ಸೌಂದರ್ಯ, ಅತ್ಯುನ್ನತ ಎತ್ತರ ಮತ್ತು ಕನಸಿನಂತಹ ದೃಶ್ಯಾವಳಿಗಳಿಂದಾಗಿ ಸ್ವರ್ಗಕ್ಕೆ ಹೋಗುವ ರಸ್ತೆ ಎಂದು ವ್ಯಾಪಕವಾಗಿ ಪ್ರಸಿದ್ಧವಾಗಿದೆ. ಈ ಅದ್ಭುತ ಹೆದ್ದಾರಿ ಪಾಕಿಸ್ತಾನ ಮತ್ತು ಚೀನಾವನ್ನು ಸಂಪರ್ಕಿಸುತ್ತದೆ ಮತ್ತು ವಿಶ್ವದ ಅತ್ಯಂತ ಅಸಾಧಾರಣ ಎಂಜಿನಿಯರಿಂಗ್ ಅದ್ಭುತಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಎತ್ತರದ ಪರ್ವತಗಳು, ಆಳವಾದ ಕಣಿವೆಗಳು, ನೀಲಿ ಸರೋವರಗಳು, ಹಿಮನದಿಗಳು ಮತ್ತು ಐತಿಹಾಸಿಕ ವ್ಯಾಪಾರ ಮಾರ್ಗಗಳಿಂದ ಸುತ್ತುವರೆದಿರುವ ಈ ಪ್ರಯಾಣವು ಎಷ್ಟು ಅವಾಸ್ತವಿಕವಾಗಿದೆ ಎಂದರೆ ಪ್ರಯಾಣಿಕರು ಸ್ವರ್ಗಕ್ಕೆ ಚಾಲನೆ ಮಾಡಿದಂತೆ ಭಾಸವಾಗುತ್ತದೆ ಎಂದು ಹೇಳುತ್ತಾರೆ. ನಾಲ್ಕನೇ ಪ್ರಶ್ನೆ, ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುವ ಹೈ ಪ್ರೋಟೀನ್ ಆಹಾರ ಯಾವುದು? ಆಪ್ಷನ್ಸ್ ಎ ಮೊಟ್ಟೆ, ಬಿ ಕೋಳಿ ಮಾಂಸ, ಸಿ ಸಿಹಿಗೆಣಸು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೂದಲು ಉದುರುವಿಕೆ ತಡೆಯುವ ಪ್ರಮುಖ ಪೋಷಕಾಂಶವಾದ ಬಯೋಟಿನ್ ಮೊಟ್ಟೆಗಳಲ್ಲಿ ಸಮೃದ್ಧವಾಗಿದೆ. ಪ್ರತಿದಿನ ಮೊಟ್ಟೆ ಸೇವನೆ ಕೂದಲಿನ ಬೇರುಗಳನ್ನು ಬಲಪಡಿಸುತ್ತದೆ. ಚರ್ಮರಹಿತ ಕೋಳಿ ಮಾಂಸವು ಕೂದಲಿನ ಕೆರಾಟಿನ್ ರಚನೆಗೆ ಅಗತ್ಯವಾದ ಅಮೈನೋ ಆಮ್ಲಗಳನ್ನು ಒದಗಿಸುವ ಲೀನ್ ಪ್ರೋಟೀನ್ನ ಉತ್ತಮ ಮೂಲವಾಗಿದೆ. ಇನ್ನು ಸಿಹಿ ಗೆಣಸು ಪ್ರೋಟೀನ್ ಮೂಲವಲ್ಲದಿದ್ದರೂ ಇದು ವಿಟಮಿನ್ ಎ ಇಂದ ಸಮೃದ್ಧವಾಗಿದೆ. ವಿಟಮಿನ್ ಎ ನೆತ್ತಿಯನ್ನು ಆರೋಗ್ಯವಾಗಿಡಲು ಸೀಬಮ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಆರನೇ ಪ್ರಶ್ನೆ, ಕ್ಯಾಲ್ಸಿಯಂ ಮಟ್ಟವನ್ನು ಹೆಚ್ಚಿಸುವ ಸಾಂಪ್ರದಾಯಿಕ ಪಾನೀಯ ಯಾವುದು? ಆಪ್ಷನ್ಸ್ ಎ ಮಜ್ಜಿಗೆ, ಬಿ ರಾಗಿ ಅಂಬಲಿ, ಸಿ ಬಾರ್ಲಿ ಗಂಜಿ, ಡಿ ಎಳನೀರು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ರಾಗಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಹೊಂದಿರುವ ಧಾನ್ಯ. ರಾಗಿಯನ್ನು ಹುದುಗಿಸಿ ಅಥವಾ ಮೊಳಕೆ ಬರಿಸಿ ತಯಾರಿಸುವ ಅಂಬಲಿ ಕ್ಯಾಲ್ಸಿಯಂಗೆ ಅತ್ಯುತ್ತಮ ಮೂಲ. ಮಜ್ಜಿಗೆಯಲ್ಲಿ ಕ್ಯಾಲ್ಸಿಯಂ ಸಮೃದ್ಧವಾಗಿದ್ದು ಹಾಲಿನ ಅಲರ್ಜಿ ಇರುವವರಿಗೆ ಉತ್ತಮ ಆಯ್ಕೆ ಹಾಗೂ ಇದರಲ್ಲಿರುವ ಪ್ರೋಬಯಾಟಿಕ್ಗಳು ಸಹ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತವೆ. ಏಳನೇ ಪ್ರಶ್ನೆ, ದೇಹದ ಅತಿಯಾದ ತೂಕವನ್ನು ಕಳೆದುಕೊಳ್ಳಲು ಸಹಾಯ ಮಾಡುವ ಉತ್ತಮವಾದ ವಿಧಾನ ಯಾವುದು? ಆಪ್ಷನ್ಸ್ ಎ ರಕ್ತದಾನ, ಬಿ ಉಪವಾಸ, ಸಿ ವ್ಯಾಯಾಮ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ರಕ್ತದಾನ. ಸರಿಯಾದ ಸಮಯದಲ್ಲಿ ರಕ್ತದಾನ ಮಾಡುವುದರಿಂದ ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಲ್ಲದೆ ಆರೋಗ್ಯವಂತ ವಯಸ್ಕರಲ್ಲಿ ಫಿಟ್ನೆಸ್ ಅನ್ನು ಸುಧಾರಿಸುತ್ತದೆ. ಆದರೆ ಕೆಲವರಲ್ಲಿ ದೇಹ ತೂಕ ಅತಿಯಾಗಿದ್ದರೂ
ರಕ್ತದ ಕೊರತೆ ಇರುತ್ತದೆ. ಆದ್ದರಿಂದ ರಕ್ತದಾನ ಮಾಡುವ ಮೊದಲು ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು. 8ನೇ ಪ್ರಶ್ನೆ, ವಿಶ್ವದ ಸುಗಂಧ ದ್ರವ್ಯಗಳ ದೇಶ ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಸಿಂಗಪುರ್, ಬಿ ಫ್ರಾನ್ಸ್, ಸಿ ದುಬೈ, ಡಿ ಥೈಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾನ್ಸ್. ಫ್ರಾನ್ಸ್ ಅನ್ನು ಪ್ರಪಂಚದಲ್ಲಿ ಸುಗಂಧ ದ್ರವ್ಯಗಳ ದೇಶ ಎಂದು ಕರೆಯಲಾಗುತ್ತದೆ. ಮಧ್ಯಯುಗದಿಂದಲೂ ಸುಗಂಧ ದ್ರವ್ಯಗಳನ್ನು ತಯಾರಿಸುವಲ್ಲಿ ಇದು ದೀರ್ಘ ಇತಿಹಾಸವನ್ನು ಹೊಂದಿದೆ. ಫ್ರಾನ್ಸ್ನ ಗ್ರಾಸ್ ನಗರವು ಮಲ್ಲಿಗೆ ಮತ್ತು ಗುಲಾಬಿಗಳಂತಹ ಪರಿಮಳಯುಕ್ತ ಹೂವುಗಳನ್ನು ಬೆಳೆಯಲು ಹೆಸರುವಾಸಿಯಾಗಿದೆ. ಇವುಗಳನ್ನು ಸುಗಂಧ ದ್ರವ್ಯಗಳಲ್ಲಿ ಬಳಸಲಾಗುತ್ತದೆ. ಫ್ರಾನ್ಸ್ ಶೆನೆಲ್ ಮತ್ತು ಡಿಯೋರ್ನಂತಹ ಜನಪ್ರಿಯ ಸುಗಂಧ ದ್ರವ್ಯ ಬ್ರ್ಯಾಂಡ್ಗಳಿಗೂ ನೆಲೆಯಾಗಿದೆ. ಈ ಶ್ರೀಮಂತ ಸಂಪ್ರದಾಯವು ಫ್ರಾನ್ಸ್ ಅನ್ನು ವಿಶ್ವದ ಸುಗಂಧ ದ್ರವ್ಯ ರಾಜಧಾನಿಯನ್ನಾಗಿ ಮಾಡುತ್ತದೆ. 9ನೇ ಪ್ರಶ್ನೆ, ಬಾಳೆಹಣ್ಣು ತಿನ್ನುವುದರಿಂದ ಯಾವ ಸಮಸ್ಯೆ ಪರಿಹಾರವಾಗುತ್ತದೆ? ಆಪ್ಷನ್ಸ್ ಎ ಕಿಡ್ನಿ ಸ್ಟೋನ್, ಬಿ ಥೈರಾಯ್ಡ್, ಸಿ ಬಿಪಿ, ಡಿ ಗ್ಯಾಸ್ಟ್ರಿಕ್. ಸರಿಯಾದ ಉತ್ತರ ಆಪ್ಷನ್ ಡಿ ಗ್ಯಾಸ್ಟ್ರಿಕ್. ಬಾಳೆಹಣ್ಣಿನಲ್ಲಿರುವ ಪೊಟ್ಯಾಷಿಯಂ ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸಂಪೂರ್ಣವಾಗಿ ಹಣ್ಣಾದ ಬಾಳೆಹಣ್ಣು ಉತ್ತಮ ಆಯ್ಕೆಯಾಗಿದೆ. ಇದರೊಟ್ಟಿಗೆ ಕಿತ್ತಳೆಯಲ್ಲಿ ಕರಗುವ ಫೈಬರ್ ಜೀರ್ಣಾಂಗ ವ್ಯೂಹದಲ್ಲಿ ಜೆಲ್ನಂತೆ ಕಾರ್ಯನಿರ್ವಹಿಸಿ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತದೆ ಮತ್ತು ಗ್ಯಾಸ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ಹಾಗೂ ಪಪ್ಪಾಯಿ ಪ್ರೋಟೀನ್ಗಳನ್ನು ವಿಭಜಿಸಲು ಸಹಾಯ ಮಾಡುತ್ತದೆ. ಇದರ ಕಡಿಮೆ ಫೋಡ್ಮ್ಯಾಪ್ ಗುಣವು ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ ಇಲ್ಲದೆ ಫೈಬರ್ ಸೇವಿಸಲು ಉತ್ತಮ ಆಯ್ಕೆಯಾಗಿದೆ. 10ನೇ ಪ್ರಶ್ನೆ, ದೇಹದ ಗರಿಷ್ಠ ಕೊಬ್ಬನ್ನು ಕರಗಿಸಲು ಕಾರ್ಬನ್ನು ಯಾವಾಗ ತಿನ್ನಬೇಕು? ಆಪ್ಷನ್ಸ್ ಎ ಬೆಳಗ್ಗೆ, ಬಿ ಮಧ್ಯಾಹ್ನ, ಸಿ ಸಂಜೆ, ಡಿ ರಾತ್ರಿ. ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗ್ಗೆ. ಕಾರ್ಬ್ಗಳನ್ನು ಸೇವಿಸಿದಾಗ ದೇಹದಲ್ಲಿ ಇನ್ಸುಲಿನ್ ಬಿಡುಗಡೆಯಾಗುತ್ತದೆ. ಇನ್ಸುಲಿನ್ ಶಕ್ತಿಯಾಗುತ್ತದೆ. ನೀವು ಏನು ಮಾಡದೇ ಇದ್ದಾಗ ಕಾರ್ಬ್ ತಿಂದರೆ ಆ ಶಕ್ತಿಯನ್ನು ಬಳಸದೆ ಅದು ಕೊಬ್ಬಾಗಿ ಶೇಖರಣೆಯಾಗುತ್ತದೆ. ಬೆಳಗ್ಗೆ ಕಾರ್ಬ್ಗಳನ್ನು ಸೇವಿಸುವುದರಿಂದ ಮೆಟಬಾಲಿಸಮ್ ಉತ್ತಮಗೊಳ್ಳುತ್ತದೆ ಮತ್ತು ಇಡೀ ದಿನ ಶಕ್ತಿಯನ್ನು ಹೊಂದುತ್ತೀರಿ. ಈ ಕಾರ್ಬ್ಗಳು ಕೊಬ್ಬಾಗುವ ಸಾಧ್ಯತೆ ಕಡಿಮೆ. 11ನೇ ಪ್ರಶ್ನೆ, ವಿಶ್ವದ ಅತಿ ಹೆಚ್ಚು ಹೆದ್ದಾರಿಗಳನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್ ಎ ಚೀನಾ, ಬಿ ಅಮೆರಿಕ, ಸಿ ಭಾರತ, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕ. ಅಮೆರಿಕ ಸಂಯುಕ್ತ ಸಂಸ್ಥಾನವು ವಿಶ್ವದಲ್ಲೇ ಅತಿ ಹೆಚ್ಚು ಹೆದ್ದಾರಿಗಳನ್ನು ಹೊಂದಿದ್ದು ಒಟ್ಟು 6.5 ಮಿಲಿಯನ್ ಕಿಲೋಮೀಟರ್ಗಳಿಗಿಂತ ಹೆಚ್ಚಿನ ರಸ್ತೆ ಜಾಲವನ್ನು ಹೊಂದಿದೆ. ಇದು ಜಾಗತಿಕವಾಗಿ ಅತಿ ದೊಡ್ಡ ಮತ್ತು ಹೆಚ್ಚು ಸಂಪರ್ಕ ಹೊಂದಿದ ರಸ್ತೆ ವ್ಯವಸ್ಥೆಯನ್ನು ಮಾಡುತ್ತದೆ. ಈ ಹೆದ್ದಾರಿಗಳ ವಿಶಾಲ ವ್ಯಾಪ್ತಿಯು ಜನರು ಮತ್ತು ಸರಕುಗಳು ದೇಶದಾದ್ಯಂತ ತ್ವರಿತವಾಗಿ ಚಲಿಸಲು ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ, ಯಾವ ಸಮುದ್ರದ ನೀರನ್ನು ಆರೋಗ್ಯಕ್ಕೆ ವರದಾನ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್ ಎ ಕೆಂಪು ಸಮುದ್ರ, ಬಿ ಮೃತ ಸಮುದ್ರ, ಸಿ ಕಪ್ಪು ಸಮುದ್ರ, ಡಿ ಪೆಸಿಫಿಕ್ ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಮೃತ ಸಮುದ್ರ. ಮೃತ ಸಮುದ್ರದ ನೀರು ಮತ್ತು ಕೆಸರು ಚರ್ಮ ರೋಗ, ಸಂಧಿವಾತ, ಅಲರ್ಜಿ, ಉಸಿರಾಟದ ಸಮಸ್ಯೆಗಳಿಗೆ ಉತ್ತಮ ಔಷಧವೆಂದು ಪ್ರಸಿದ್ಧ. ಇಲ್ಲಿ ಬರುವವರು ಕೆಸರು ಹಚ್ಚಿಕೊಂಡು ಗುಣಪಡಿಸಿಕೊಳ್ಳುತ್ತಾರೆ. ಪ್ರಪಂಚದಾದ್ಯಂತ ಸೌಂದರ್ಯ ಉತ್ಪನ್ನಗಳಲ್ಲಿ ಈ ಕೆಸರು ಬಳಸಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.